ಚಳ್ಳಕೆರೆ ತಾಲೂಕಿನ ತಳಕು ಹೋಬಳಿ ವ್ಯಾಪ್ತಿಯ ಬೇಡರಡ್ಡಿಹಳ್ಳಿ ಗ್ರಾಮದ ಟಾಟಾ ಪವರ್ ಕಂಪನಿ ಅಂತೇಳಿ ನಮ್ಮ ಹಿಂದ್ಗಡೆ ಒಂದು ದೊಡ್ಡ ಕಂಪನಿ ಇದೆ, ಸೋಲಾರ್ ಕಂಪನಿ ಇದೆ. ಆ ಕಂಪನಿಯ ಮುಂಭಾಗದಲ್ಲಿ ಇವತ್ತು ನನ್ನ ಹಿಂದ್ಗಡೆ ಏನು ಕಾಣ್ತಾ ಇದ್ದಾರಲ್ಲ ಅಣ್ಣ, ಸಿದ್ಧಡ್ಕ ಹಂಗೆ ಏನು ಇಲ್ಲಿ ಟಾಟಾ ಸೋಲಾರ್ ಪವರ್ ಕಂಪನಿಯಲ್ಲಿ ಕೆಲಸ ನಿರ್ವಹಣೆ ಮಾಡುವಂತ ಸೆಕ್ಯೂರಿಟಿ ಗಾರ್ಡ್ಗಳು, ಸುಮಾರು 30ಕ್ಕೂ ಹೆಚ್ಚು ಜನ ಸೆಕ್ಯೂರಿಟಿ ಗಾರ್ಡ್ಗಳು ಅವ್ರ ನೋವುಗಳನ್ನ, ಅವ್ರ ಸಮಸ್ಯೆಗಳನ್ನ, ದಿನನಿತ್ಯ ಅವರಿಗೆ ಆಗ್ತಾ ಇರತಕ್ಕಂತ ಅವ್ಯವಸ್ಥೆಗಳನ್ನ ನಮ್ಮ ಮುಂದೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ನಮ್ಮ ನಾಗರೆಡ್ಡಿ ಅವರು, ರಾಜ್ಯ ರೈತ ಘಟಕದ ಮುಖಂಡರಾಗಿರ್ತಕ್ಕಂಥ ನಾಗರೆಡ್ಡಿ ಅವರಿಗೆ, ಮತ್ತೆ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾದಂಥ ಪಾಪಯ್ಯ ಅವರಿಗೆ, ಆಮೇಲೆ ಇಲ್ಲಿನ ದಾದಾಪೀರ್ ಅವರಿಗೆ, ನಮ್ಮ ಮಂಜುನಾಥ್ ಅವರಿಗೆ, ನಮ್ಮ ರೈತ ಘಟಕದ ಶ್ರೀನಿವಾಸ್ ಅವರಿಗೆ, ಆಮೇಲೆ ನಮ್ಮ ರೈತ ಘಟಕ ತಾಲೂಕು ಅಧ್ಯಕ್ಷರಾದಂಥ ಹರೀಶ್ ಅವರಿಗೆ, ಇವರೆಲ್ಲರಿಗೆ ನಮಗೆ ಅನ್ಯಾಯ ಆಗಿದೆ. ಟಾಟಾ ಸೋಲಾರ್ ಕಂಪನಿಯಿಂದ ನಮಗೆ ಮೋಸ ಆಗ್ತಾ ಇದೆ. ನಮಗೆ ಸಿಗಬೇಕಾದಂತ ಸರ್ಕಾರದ ಸೇವೆಗಳಾಗ್ಲಿ ಸೌಲಭ್ಯಗಳಾಗ್ಲಿ ಸಿಗ್ತಾ ಇಲ್ಲ. ನಾವು ಸಾಕಷ್ಟು ಬಾರಿ ಇಲ್ಲಿನ ಸಿಬ್ಬಂದಿಗಳಿಗೆ ಅಥವಾ ಮೇಲಧಿಕಾರಿಗಳಿಗೆ ಮನವಿ ಮಾಡಿದೀವಿ, ಕೈ ಮುಗಿದಿದ್ದೀವಿ. ಎಲ್ಲಾ ರೂಪದ ಮನವಿ ಮಾಡಿದ್ರು ಕೂಡ ನಮಗೆ ಯಾವುದೇ ರೀತಿಯಾದಂತಹ ನ್ಯಾಯ ಸಿಗ್ತಾ ಇಲ್ಲ ಅನ್ನುವಂತ ಕಾರಣಕ್ಕಾಗಿ ನಮಗೆ ನ್ಯಾಯವನ್ನು ಒದಗಿಸಿಕೊಡಿ KRS ಪಕ್ಷದವರು ಅಂತೇಳಿ ವಿನಂತಿ ಮಾಡಿಕೊಂಡ ಪ್ರಯುಕ್ತವಾಗಿ ಅವರು ನಮಗೆ ಲಿಖಿತವಾದಂತ ಮನವಿಯನ್ನ ಮಾಡಿದ್ರು. ಆ ಕಾರಣಕ್ಕಾಗಿ ನಾವಿವತ್ತು ಇಲ್ಲಿ ಟಾಟಾ ಸೋಲಾರ್ ಪವರ್ ಕಂಪನಿಯ ಮುಖಂಡರ ಜೊತೆ, ಮುಖ್ಯಸ್ಥರ ಜೊತೆ ಮಾತಾಡೋಣ. ಯಾಕೆ ಸಿಬ್ಬಂದಿಗಳಿಗೆ ಇವರು ಏನ್ ಸಮಸ್ಯೆಯನ್ನು ಉಂಟು ಮಾಡ್ತಾ ಇದ್ದಾರೆ, ಇವರಿಗೆ ಏನು ಸರ್ಕಾರದ ನಿಯಮಗಳು ಇವರಿಗೆ ಅನ್ವಯಿಸ್ತಾವೆ ಇಲ್ವಾ, ಕಾರ್ಮಿಕ ಇಲಾಖೆ ನಿಯಮಗಳು ಇವರಿಗೆ ಅನ್ವಯಿಸ್ತಾ ಇಲ್ವಾ ಅನ್ನುವಂಥದ್ದು ಕೂಡ ನೇರವಾಗಿ ಸಿಬ್ಬಂದಿಗಳ ಜೊತೆ ಚರ್ಚೆ ಮಾಡೋಣ ಅನ್ನೋ ಕಾರಣಕ್ಕೋಸ್ಕರ KRS ಪಕ್ಷದವರು ಮತ್ತೆ ಇಲ್ಲಿನ ಸೆಕ್ಯೂರಿಟಿಗಳು, ಎಲ್ಲ ಸೆಕ್ರೆಟರಿಗಳು, 30ಕ್ಕೂ ಹೆಚ್ಚು ಜನ ಸೆಕ್ರೆಟರಿಗಳೆಲ್ಲರೂ ಸೇರಿ ಇಲ್ಲಿನ ಸಿಬ್ಬಂದಿಗಳ ಜೊತೆ ಮಾತಾಡಕ್ಕೆ ಬಂದಿದ್ದೀವಿ. ಊರಿನ ಗ್ರಾಮಸ್ಥರು ಇದ್ದೀವಿ. ಈಗ ಇಲ್ಲಿ ಯಾರು ಮುಖಂಡರು, ನಮಸ್ಕಾರ. ನಾವು KRS ಪಕ್ಷದಿಂದ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅಂತೇಳಿ, ನಾನು ನಿರುಪಾಧಿ ಕೆ ಗೋಮರ್ಸ್ ಅಂತ KRS ಪಕ್ಷದ ರಾಜ್ಯ ರೈತ ಘಟಕದ ಕಾರ್ಯದರ್ಶಿ, ಇವರು ಕೂಡ ರಾಜ್ಯ ರೈತ ಘಟಕದ ಕಾರ್ಯದರ್ಶಿ, ನಮ್ಮ ಬೇಡರಡ್ಡಿಹಳ್ಳಿ ನಾಗರೆಡ್ಡಿ ಅವರು ಅಂತೇಳಿ, ಪಾಪಯ್ಯ ಅಂತೇಳಿ, ಆಮೇಲೆ ನಮ್ಮ ಈರಣ್ಣ ಅಂತೇಳಿ, ನಮ್ಮ ಹರೀಶ್ ಅಂತೇಳಿ, ಮತ್ತು ನಮ್ಮ ಶ್ರೀನಿವಾಸ್ ಅಂತೇಳಿ ಎಲ್ಲರೂ ಇದ್ದೀವಿ. ಈಗೇನಿಲ್ಲ ಸರ್, ಅವರೊಂದು ನಮಗೆ ಮನವಿ ಮಾಡಿದ್ದಾರೆ, ಸಮಯಕ್ಕೆ ಸರಿಯಾಗಿ ವೇತನ ಮಂಜೂರು ಮಾಡಿ ಕೊಡ್ತಾ ಇಲ್ಲ ಅಂತೇಳಿ. ಆಮೇಲೆ ಇವರಿಗೆ ಸರ್ಕಾರದ ವತಿಯಿಂದ ಸಿಗುವಂಥ ಸೇವೆಗಳು, ಸೌಲಭ್ಯಗಳು, ಸೌಕರ್ಯಗಳು ಸಿಗ್ತಾ ಇಲ್ಲ. ಈಗಾಗಲೇ ಸಾಕಷ್ಟು ಬಾರಿ ನಿಮಗೆ ಮನವಿ, ಮೌಖಿಕ ಮನವಿ ಮತ್ತು ಲಿಖಿತ ಮನವಿ ಮಾಡಿದ್ರು ಕೂಡ ಯಾವುದೇ ಕಾರಣಕ್ಕೂ ಅವರಿಗೆ ನ್ಯಾಯ ಕೊಡ್ತಾ ಇಲ್ಲ ಅಂತ ವಿನಂತಿ ಮಾಡ್ಕೊಂಡಿದ್ದಾರೆ. ಏನಾಗಿದೆ ಅಂತೇಳಿ ನಿಮ್ಮ ವಿಚಾರಣೆ ಮಾಡಕ್ಕೆ ಬಂದಿದ್ದೀವಿ. ಈಗ ಅವರಿಗೆ ಏನೆಲ್ಲ ಪ್ರಶ್ನೆಗಳು ಕೇಳ್ತಾ ಇದ್ದಾರೆ, ಅದಕ್ಕೆ ನಿಮ್ಮ ಕಡೆಯಿಂದ ಆಗುತ್ತಾ ಇಲ್ಲ ಅನ್ನುವಂಥದ್ದು ಎರಡೇ ಪ್ರಶ್ನೆ. ನಿಮಗೆ ನಾವು ಒತ್ತಾಯ ಮಾಡೋದಾಗ್ಲಿ, ಬೆದರಿಸೋದಾಗ್ಲಿ, ದಬ್ಬಾಳಿಕೆ ದೌರ್ಜನ್ಯ ಮಾಡೋದಾಗ್ಲಿ ಮಾಡ್ತಾ ಇಲ್ಲ. ಅವರ ಮುಖಾಂತರ ನಿಮ್ಮಲ್ಲಿ ವಿನಂತಿ ಮಾಡಕ್ಕೆ ಬಂದಿದ್ದೀವಿ. ಬರಪ್ಪಣ, ನಿಮ್ದೇನು ಸಮಸ್ಯೆ ಹೇಳು, ಇವ್ರಿಗೆ ಏನು